ನೀವು ಸ್ನಾನ ಮಾಡ್ತೀರಲ್ಲ, ಯಾವ ಸೋಪ್ ಯೂಸ್ ಮಾಡ್ತೀರಾ? ನಾವು ಯಾವ್ದಾರು ಯೂಸ್ ಮಾಡ್ತೀವಿ. ನಿಮ್ಗೆ ಹೇಳ್ಬಿಟ್ಟು ಯೂಸ್ ಮಾಡ್ಬೇಕಾ ಯಾವ್ದು ಮಾಡ್ತೀವಂತ? ನನಗೆ ಯಾಕೆ ಹೇಳ್ತೀರಾ? ನಾನೇನೋ ಡರ್ಮಟಾಲಜಿಸ್ಟಾ? ನೀವು ಇಲ್ಲ, ನಾವು ಸ್ನಾನನೇ ಮಾಡಲ್ಲ, ನಾವು ಹಂಗೆ ಇರ್ತೀವಿ ನಾವು. ಹಾಯ್, ಹಲೋ, ನಮಸ್ಕಾರ ಎಲ್ಲ ನಗುವ ಮುಗ್ಧ ಮನಸ್ಸುಗಳಿಗೆ ನಿಮ್ಮ ಆರ್ ಜೆ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮಕ್ಕೆ ವೆಲ್ಕಮ್, ಹಾರ್ಟ್ಲಿ ವೆಲ್ಕಮ್. ಸೊ ಭಾಳಷ್ಟು ಜನ ಹೇಳ್ತಿರ್ತಾರೆ, ಸುನೀಲ್ ನಾವು ಟ್ರ್ಯಾಪ್ ಮಾಡೋಕ್ಕೆ ನಂಬರ್ ಕಳಿಸ್ಬೇಕು, ಯಾವ ನಂಬರ್ಗೆ ಅಂತ. ಕೆಳಗೆ ಕಾಣ್ತಾ ಇದೆಯಲ್ಲ, ಈ ನನ್ನ ವಾಟ್ಸಪ್ ನಂಬರ್ಗೆ ನಿಮ್ಮ ಹೆಸರು ಜೊತೆಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಅಂದರೆ 6363458688 ಈ ನನ್ನ ವಾಟ್ಸಪ್ ನಂಬರ್ಗೆ ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ನ ಟೈಪ್ ಮಾಡಿ ಕಳಿಸಿ. ಹಾಗೆಯೇ ಇನ್ಸ್ಟಾಗ್ರಾಮಲ್ಲಿ ಆರ್ ಜೆ ಸುನೀಲ್ ಅಫಿಷಿಯಲ್ ಅಂತ ನನ್ನ ಐಡಿ ಇದೆ. ಇಲ್ಲಿಗೆ ಹೋಗಿ ನೀವು ನನ್ನ ಫಾಲೋ ಮಾಡ್ಬೋದು, ಲೈಕ್ ಕೊಡ್ಬೋದು. ಸದ್ಯಕ್ಕೆ ಇವಾಗ ನನಗೆ ಮೆಸೇಜ್ ಮಾಡಿದ್ರೆ ಕಾಂತರಾಜು ಅನ್ನೋರು, ನನ್ನ ವೈಫು ಭಾರತಿ ಅಂತ, ಇವರಿಗೆ ಸಖತ್ತಾಗಿ ಟ್ರ್ಯಾಪ್ ಮಾಡಬೇಕು ಸುನೀಲ್ ಅಂತ ಮೆಸೇಜ್ ಕಳಿಸಿದ್ದಾರೆ. ಸೊ ಬನ್ನಿ, ಇದೀಗ ಕಾಲ್ ಮಾಡುವ ನಾವು ಭಾರತಿ ಅವ್ರಿಗೆ. ಹಲೋ ಹಲೋ, ಯಾರು? ಇದು ನೀವು ಇವ್ರು ಮಾತಾಡ್ತಾ ಇರೋದಲ್ವಾ, ನಮ್ಮ ಕಾಂತಣ್ಣವರ ವೈಫು? ಯಾರು ಹೇಳಿ? ಭಾರತಿ ಅಂತ ತಾನೇ ನೀವು? ಹೌದು, ಭಾರತಿ. ನಾನು ಮಧು ಅಂದ್ಬಿಟ್ಟು ಈ ಕಡೆಯಿಂದ ಮಾತಾಡ್ತಾ ಇರೋದು. ಎಲ್ಲಿಂದ ಸರ್? ಅರ್ಥ ಆಗಿಲ್ಲ. ನಾನು ಮಧು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಇವರೇ. ಹಾಂ, ನೀವೀಗ ಎಲ್ಲಿದ್ದೀರೋ ಏನೋ ಅಂತ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀವು ಎಲ್ಲಿರ್ತೀರಾ ಅಲ್ಲಿಂದನೇ ದಯವಿಟ್ಟು ನನಗೊಂದು ಸಪೋರ್ಟ್ ಕೊಡಿ. ದಯವಿಟ್ಟು ನನಗೆ ಒಂಚೂರು ಧೈರ್ಯ ಕೊಡಿ. ಏನು ಐಡಿಯಾ? ಐಡಿಯಾ ಅಲ್ಲಪ್ಪ, ಧೈರ್ಯ. ಹಾಂ ಸರ್, ಹೇಳಿ. ಯಾಕಂದರೆ ಹಿಂಗೆ ಬಿಟ್ಟರೆ ಇದು ಮುಂದಕ್ಕೆ ಯಾವತ್ತೂ ಬದಲಾಗಲ್ಲ. ನಾನಿವತ್ತು ಇದ್ರ ಬಗ್ಗೆ ಒಂದು ನಿರ್ಧಾರ ತಗೊಂಡಿದ್ದೀನಿ. ಇವತ್ತಿಂದನೇ ಈ ಒಂದು ಹೋರಾಟ ಶುರು ಮಾಡ್ತಾಯಿದ್ದೀನಿ. ಅದು ಯಾವತ್ತು ಬದಲಾಗುತ್ತೋ ಬದಲಾಗಲಿ, ಒಟ್ಟಿನಲ್ಲಿ ಬದಲಾಗಬೇಕು ಇವರೇ. ಏನು ಹೋರಾಟ? ಹೆಣ್ಣು ಗಂಡು ನಿಮ್ಮ ಪ್ರಕಾರ ಸಮಾನರು ತಾನೆ ಇಬ್ರು? ಹೌದು. ಯಾರು ಕಮ್ಮಿ ಇಲ್ಲ, ಯಾರು ಜಾಸ್ತಿನೂ ಇಲ್ಲ ಅಲ್ವಾ? ಹೌದು. ಮತ್ತೆ ಯಾಕೆ ಈ ಥರ ಗಂಡಸ್ರಿಗೆ ಇದು ಅವಮಾನ ಆಗಬೇಕು? ಗಂಡಸ್ರಿಗೆ ಯಾಕೆ ಅನ್ಯಾಯ? ಇವಾಗ ನಮ್ಮಿಂದ ಏನು ಪ್ರಾಬ್ಲಮ್ ಆಗಿದೆ? ತುಂಬ ಜನರಿಂದ ಆಗ್ತಾ ಇದೆ ಇದು. ಯಾವತ್ತಿದ್ ನಿಲ್ಲೋದು? ಏನು ನಮ್ಗಳಿಗೇನು ಮಾನ ಮರ್ಯಾದೆ ಇಲ್ವಾ? ಇವಾಗ ನನ್ನ ಹತ್ರ ಏನಕ್ಕೆ ಅದನ್ನ ಕೇಳ್ತಾ ಇದ್ದೀರಾ? ಯಾಕೆ ಅಂದರೆ ನಿಮ್ಮಲ್ಲಿ ಗಂಡಸ್ರಿಲ್ವಾ ಇವರೇ? ನಿಮ್ಮ ಅಣ್ಣ ಅಂತನೋ, ನಿಮ್ಮ ಅಪ್ಪ ಅಂತನೋ, ನಿಮ್ಮ ಗಂಡ ಅಂತನೋ, ನಿಮ್ಮ ತಮ್ಮ ಅಂತನೋ? ಅವರು ಎಲ್ಲರೂ ನಾವು ಕರೆಕ್ಟಾಗಿ ಇದ್ದೀವಿ ನಾವು. ಅಂದರೆ ನೀವು ಹಿಂಗೆ ಮಾತಾಡಿದ್ರೆ ನಾವೇನು ಅನ್ಬೇಕು? ಸರಿ ಹೇಳಿ, ನಾನು ಫೋನ್ ಇಟ್ಟಿದ್ದೀನಿ. ಅಯ್ಯೋ ದೇವ್ರೆ, ಇದು ನೋಡಿದ್ರೆ ಈಗ ಮ್ಯಾಟ್ರಿಗೆ ಬಂದರೆ ನೀವು ಹೆಂಗೆ ಮೀಟ್ರ್ ಆಫ್ ಐತೈತೆ ಅಂತ? ಏನು ಮ್ಯಾಟ್ರ್ ಅಂದ್ರೆ ನಾನೇನು ಅನ್ಬೇಕು ನಿಮ್ಗೆ? ಇವಾಗ ನೀವು ಫೋನ್ ಮಾಡ್ಬಿಟ್ಟು ಏನೇನೋ ಅಂತಂದ್ರೆ ನಾನೇನು ಅನ್ಬೇಕು? ನಾನು ಇನ್ನೂ ಏನು ಹೇಳೇ ಇಲ್ಲ. ಅವಾಗಲೇ ಏನೇನೋ ನೀವು ಅನ್ಕೊಂಡು ಒಳ್ಳೆ ಲೂಸ್ ಥರ ಮಾತಾಡಿದ್ರೆ ನಾನೇನು? ನಾನು ಇವಾಗ ಕೆಲಸದಲ್ಲಿದ್ದೀನಿ. ಅಯ್ಯೋ, ಇಷ್ಟೊತ್ತು ಇರಲಿಲ್ವಾ? ಅದು ಕೆಲಸದಲ್ಲಿದ್ದೀನಿ. ಏನೋ ಎಮರ್ಜೆನ್ಸಿ ನನ್ನ ಮಕ್ಕಳದು ಸ್ಕೂಲಿಂದ ಅಲ್ಲಿಂದ ಇಲ್ಲಿ ಫೋನ್ ಬರ್ತಾ ಇರ್ತವೆ, ಅದಕ್ಕೆ ಅಟೆಂಡ್ ಮಾಡ್ಲೇಬೇಕು ನಾನು. ಸರಿ ಮಾಡಿಯಪ್ಪ. ಫೋನ್ ಮಾಡ್ಬಿಟ್ಟು ನಿಮ್ಮನೇಲಿ ಗಂಡಸಿಲ್ವಾ? ನಿಮ್ಮನೇಲಿ ಅಣ್ಣ ತಮ್ಮಂದಿರು ಎಲ್ಲರೂ ಇದ್ದಾರೆ ತಾನೇ? ಒಂದ್ರ ಜೊತೆಗೆ ದುಡಿಯೋರು ತಾನೇ ನಾವು? ದುಡೀರಿ, ಸಂಪಾದನೆ ಮಾಡಿ. ಆದ್ರೆ ಅವ್ರಿಗೂ ಒಂದು ನ್ಯಾಯ ಕೊಡಿ. ಅವ್ರಿಗೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳ್ತಾ ಇರೋದು. ನಾವೇನ್ ಅನ್ಯಾಯ ಮಾಡ್ತಾ ಇದೀವಿ? ನಾವೇನ್ ನಮ್ಮಿಂದ ಏನ್ ಅನ್ಯಾಯ ಮಾಡ್ತಾ ಇಲ್ವಲ್ಲ? ಹಿಂಗೆ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದ್ರೆ? ಇನ್ನ ನಿಮ್ಗೇನು ಯಾವ ದೇವ್ರು ಬರ್ಬೇಕು ನಿಮ್ಮ ಕಣ್ಣು ಓಪನ್ ಮಾಡ್ಸಕ್ಕೆ? ಹಾ ಸರಿ, ನಾನು ಫೋನ್ ಕಟ್ ಮಾಡ್ತಾ ಇದ್ದೀನಿ. ಅಲ್ಲ, ನಾನು ಏನು ಅನ್ಬಾರ್ದಂದೆ ಇವಾಗ? ಹಲೋ, ಹೇಳಿ. ಅಲ್ಲ, ಏನು ನಾನು ಅನ್ಬಾರ್ದಂದೆ ಅಂತ ನೀವು ಕಟ್ ಮಾಡಿದ್ರಲ್ಲ ಫೋನ್, ಯಾಕೆ? ನೋಡಿ, ನನಗೀಗ ಕೆಲಸ ಇದೆ, ಹಂಗೆ ಲೈನಲ್ಲಿ ಇರಿ ಒಂದು ಸೆಕೆಂಡು. The person you are speaking with has put your call on hold. ಹಲೋ ಏನೋ ಹೇಳ್ತೈತಲ್ಲ, ಮಾತಾಡಿ ಬೇಗ. ಇದ್ಯಾರನ್ನ ಲೈನ್ಗೆ ಹಾಕಿದ್ರಿ ನೀವು? ಹೌದು, ನಮ್ಮ ಮನೆಯವ್ರಿಗೆ ಲೈನ್ ಹಾಕಿದ್ದೀನಿ. ಯಾರು ನಂಗೆ ಗೊತ್ತಿಲ್ಲ ಮಮ್ಮಿ. ಒಳ್ಳೆ ತಲೆ ತಿಂತಾರೆ ಏನೋ, ನಿಮ್ಮ ಮನೆಗೆ ಗೊತ್ತಿಲ್ವಾ? ಹಂಗೆ ಹಿಂಗೆ ಅನ್ಕೊಂಡು
ಹೌದಾ? ಮತ್ತೆ ಇನ್ನೇ ನಾನು ಕೆಲ್ಸದ ಜಾಗದಲ್ಲಿ ಇದ್ದೀನಿ, ಏನ್ ಹಿಂಗ್ ಮಾತಾಡ್ಬೇಕು? ಇವಾಗ ಆಚೆ ಬಂದು ಮಾತಾಡ್ತಿದ್ದೀನಿ. ನಾನು ಪ್ರತಿದ್ದು ಫೋನ್ ಬಂದೈತೆ ಅನ್ಕೊಂಡು ಫೋನ್ ರಿಸೀವ್ ಮಾಡಿ ಅಲೋ ಅಂತ ಮಾತಾಡ್ತಾ ಇದ್ರೆ ನಿಮ್ಮನ್ನ ಗೌರವಿಲ್ವಾ, ನಿಮ್ಮನ್ನ ನಾವು ಬೈಯೋರಿಲ್ಲ ಅಂತಾರೆ. ನಾನು ಮಾತಾಡಿದ್ರೆ ಸ್ವಲ್ಪ ರಾಂಗ್ ಆಗ್ಬಿಡುತ್ತೆ. ಇವಾಗ ಕೆಲಸದಲ್ಲಿ ಇದ್ದೀನಿ, ನಾನು ಜೋರಾಗಿ ಮಾತಾಡಕ್ಕೂ ಆಗಲ್ಲ ಇವಾಗ, ಅದಕ್ಕೆ ನಿಮ್ಗೆ ಲೈನ್ಗೆ ಹಾಕಿರೋದು. ಯಾರು ಅವ್ರು ಏನಂತ? ನನಗೇನು ಗೊತ್ತು ಯಾರಂದ್ರೆ ನಾನೆಲ್ಲ ಅಂತ ಹೇಳಿ. ಅಲ್ಲಪ್ಪ, ನನ್ನನ್ನು ಲೈನ್ಗೆ ಹಾಕ್ಬಿಟ್ಟು ನೀವಿಬ್ರು ಮಾತಾಡ್ತಾ ಕತೆ ಆಡ್ತಾ ಕೂತಿದ್ರೆ, ಕಷ್ಟ ಸುಖ ಮಾತಾಡ್ತಿದ್ರೆ, ನಾನೇನು ಮಧ್ಯದಲ್ಲಿ ಇಲ್ಲಿ ಕೂತ್ಕೊಂಡೇನು ಇಲ್ಲಿ ಗಂಟೆ ಆಲಾಡ್ಸ ಇಲ್ಲಿ? ನಾನು ಏನಿದ್ರು ನಮ್ಮ ಗಂಡಂಗೆ ಹೇಳ್ತೀನಿ, ನಾನು ಏನು ಚಿಕ್ಕಲ್ಲ ನಾನು. ಅಲೋ, ಯಾರು ಇವಾಗ ನಮ್ಗೆ ಫೋನ್ ಬರೋದು ಹಾಸ್ಟೆಲ್ಗಳಿಂದ ಫೋನ್ ಬರ್ತವೆ. ಅದ್ರದ್ದು ಇವಾಗ ಯಾವಾಗ ಬರುತ್ತೆ ಫೋನ್ ಒಳಗಡೆ ಬರುತ್ತೆ ಅಂದ್ರು ಫೋನು. ಅದ್ರ ಬಗ್ಗೆ ಇದ್ರಲ್ಲಿ ಕೆಲಸ ಮಾಡ್ತಾ ಇದ್ರೆ ಮತ್ತೆ ಯಾರು ಮಾಡಿದ್ರೆ ನಿಮ್ ಗಂಡಸ ಬಗ್ಗೆ ಅಭಿಮಾನ ಇಲ್ವಾ? ಹಂಗಂದ್ರೆ ನಮ್ಗೆ ಗಂಡ ಇಲ್ವಾ? ನನ್ ಮಗ ಇಲ್ವಾ? ನನ್ ಗಂಡ ಇಲ್ವಾ? ನನ್ಗೆ ಗೌರವ ಕೊಡಲ್ವಾ? ಏನ್ ಜಗಳ ಆಡ್ಕೊಂಡಿರ್ತೀನ? ಏನ್ ಬೈತೀನ ಅವ್ರನ್ನ? ಅಯ್ಯೋ ದೇವ್ರೆ, ನಿಮ್ಮ ಫ್ಯಾಮಿಲಿ ಮ್ಯಾಟ್ರಿಗೆ ಯಾರು ಬಂದಿದ್ದು ನೋಡಿ. ಇದುವರೆಗೂ ನೀವು ಸ್ನಾನ ಮಾಡ್ತೀರಲ್ಲ, ಯಾವ ಸೋಪ್ ಯೂಸ್ ಮಾಡ್ತೀರಾ? ನಾವು ಯಾವ್ದಾರು ಯೂಸ್ ಮಾಡ್ತೀವಿ. ನಿಮ್ಗೆ ಹೇಳ್ಬಿಟ್ಟು ಯೂಸ್ ಮಾಡ್ಬೇಕಾ ಯಾವ್ದು ಮಾಡ್ತೀವಂತ? ನನಗೆ ಯಾಕೆ ಹೇಳ್ತೀರಾ? ನಾನೇನೋ ಏನೋ ಡರ್ಮಟಾಲಜಿಸ್ಟಾ? ನೀವು ಇಲ್ಲ, ನಾವು ಸ್ನಾನನೇ ಮಾಡಲ್ಲ, ನಾವು ಹಂಗೆ ಇರ್ತೀವಿ ನಾವು. ಹೌದಾ? ಯಾರವರು? ನಂಗೇನು ಗೊತ್ತು ಏನಂದ್ರೆ ನಿನ್ನ ಅದಕ್ಕೆ ತಾನೇ ಲೈನ್ ಹಾಕಿದ್ ನಿನ್ನ. ಅಲ್ಲ, ನಿಮ್ಮ ಅಕ್ಕಪಕ್ಕ ಕೂತ್ಕೊಳ್ಳೋರು ನಿಂತ್ಕೊಳ್ಳೋರು ಮಾತಾಡೋರು ಅವ್ರ ಕತೆ ಏನು? ಹಂಗಾರೆ ಏನ್ ನಡೀತಾ ಇದೆ ಅಲ್ಲಿ? ಮಾಮೇಲಿದ್ರೆ ಈ ತರ ಮಾತಾಡಿದ್ರೆ ಇನ್ನೂ ರೇಜ್ ಆಗ್ಬಿಡ್ತೀವಿ. ಇವಾಗ ಕೆಲಸದಲ್ಲಿ ಅಕ್ಕಪಕ್ಕದವ್ರು ಏನ್ ಅನ್ಕೊಳ್ತಾರೆ ಅನ್ಕೊಂಡು ಅದು ನಿಧಾನಾಗ ಆಯ್ತು ಸರ್. ಅವ್ರೇನ್ ಅನ್ಕೋತಾರೆ ಇರ್ಲಿ, ಈಗ ನಾನೇನ್ ಅನ್ಕೋಬೇಕು ಹೇಳಿ? ಸ್ನಾನನೇ ಮಾಡಲ್ಲ ಅಂತಿದ್ದೀರಲ್ಲ ನೀವು. ಅಂದ್ರೆ ಕೆಲಸದಲ್ಲಿ ಇಲ್ವಲ್ಲ, ಅದು ಸ್ವಲ್ಪ ಟೆನ್ಷನ್ ನಲ್ಲಿ ಇರ್ತೀವಿ. ಮತ್ತೆ ಹಾಸ್ಟ್ಲು ನನ್ನ ಮಗನ್ಗೆ ಹಾಸ್ಟ್ಲಲ್ಲಿ ಬಿಟ್ಟಿದ್ದೀನಿ. ಏನಾದ್ರು ಮಾಡ್ಕೊಳ್ಳಿ ಆಯ್ತು. ನಿಮ್ಗೆ ಸ್ನಾನ ಮಾಡಕ್ಕೂ ಪುರ್ಸೊತ್ತಿಲ್ಲ ಅಂದ್ರೆ ಹೆಂಗೆ ಇದು ಪ್ರಪಂಚ? ಹೆಂಗೆ ನಿಮ್ಮ ಅಕ್ಕಪಕ್ಕ ಇರೋದು? ಮತ್ತಿನ್ನೇನ್ ಸರ್, ಯಾವ ಸೋಪ್ ಹಾಕ್ತೀರಾ ಏನು ಹಂಗಂದ್ರೆ ನಮ್ಮ. ಹೌದು, ಮತ್ತೆ ಕರೆಕ್ಟ್ ನೋಡಿ. ಕಷ್ಟ. ಇವತ್ತಿನ ದಿವಸ ಯಾವ ಸೋಪ್ ಕಂಪ್ನಿನಾರುವೆ ಒಂದ್ ಗಂಡಸ್ರು ಫೋಟೋ ಹಾಕ್ತಾರ? ಏನಕ್ಕೆ? ಯಾವ ಸೋಪ್ ಕಂಪ್ನಿಯವ್ರಾದ್ರು ಫೋಟೋ ಕವರ್ ಮೇಲೆ ಗಂಡಸ್ರು ಫೋಟೋ ಹಾಕ್ತಾರ? ಬರೀ ಹೆಂಗಸ್ರು ಫೋಟೋ ಹಾಕ್ತಾರೆ. ಅದು ಗೌರ್ಮೆಂಟ್ ಕೇಳ್ಬೇಕಲ್ವಾ ಸರ್? ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ವಾ, ಅವ್ರಿಗೆ ಕೇಳ್ಬೇಕಲ್ವಾ? ಅಲ್ಲಪ್ಪ, ಯೂಸ್ ಮಾಡೋರು ಕೇಳದ್ಬಿಟ್ಟು ಗೌರ್ಮೆಂಟ್ ಕೇಳಿದ್ರೆ ಬರೀ ಹೆಂಗಸ್ರೆ ಸ್ನಾನ ಮಾಡೋದ, ಗಂಡಸ್ರೇನು ಸ್ನಾನ ಮಾಡಲ್ವಾ? ಯಾಕೆ ಮಾಡಲ್ಲ, ಮಾಡ್ತಾರಲ್ಲ ಸರ್. ಮತ್ತೆ ಹಾಕ್ಲಿ ತಗೊಳ್ಳಿ ನಮ್ಮ ಫೋಟೋಗಳುವೆ. ಹೇಳಿ ಸರ್. ಅದನ್ನ ಹೇಳಕ್ಕೆ, ಅದ್ರ ಬಗ್ಗೆ ಹೋರಾಟ ಮಾಡಕ್ಕೆ ನಾನು ಮಾಡಿದ್ದು. ನೀವು ನೋಡಿದ್ರೆ ಏನೇನೋ ಅನ್ಕೊಂಡು ಇಲ್ಲಿ ನಿಮ್ಮ ಗಂಡನೆಲ್ಲ ಲೈನ್ಗೆ ಹಾಕೊಂಡು ದೊಡ್ಡ ರಂಪಾರಾಮಾಯಣ ಮಾಡಿದ್ರೆ. ಇವಾಗ ನನ್ ಕೆಲ್ಸದಲ್ಲಿ ಇದ್ದಿದ್ದಕ್ಕೆ ನಮ್ಮ ಮನೆ ಲೈನ್ ಹಾಕಿದ್ದು. ಅಕಸ್ಮಾತ್ ಮನೇಲಿ ಇದ್ದಿದ್ರೆ ಈ ತರ ಫೋನ್ ಬಂದಿದ್ರೆ ಈ ತರ ನಾನು ಬದಿಕಂಡೇನಿ. ಹಂಗಾದ್ರೆ ನಿಜ ಪ್ರಾಮಿಸ್, ಇನ್ನ ರೇಜ್ ಆಗ್ತೀನಿ. ನಿಮ್ಮ ಯಜಮಾನ್ರೆ ನಿಮ್ಮ ನಂಬರ್ ಕೊಟ್ಟಿದ್ದು, ಮಾತಾಡ್ತಿರೋದು RJ ಸುನಿಲ್ ಅಂತ. ಅಯ್ಯೋ, ನೀವು ನಿಜ ನನಗೆ ಫೋನ್ ಮಾಡ್ತೀರಂತ ನಾನ್ ಅನ್ಕೊಂಡಿರ್ಲಿಲ್ಲ ಸರ್. ಅಯ್ಯೋ, ನಾನು ಅನ್ಕೊಳ್ಳೋದು ಬಿಡೋದು ಆಮೇಲೆ ಇರಲಿ. ದಯವಿಟ್ಟು ಒಂದು ಅರ್ಧ ದಿವಸ ರಜಾ ಹಾಕ್ಬಿಟ್ಟು ಈಗ ಸಡನ್ ಆಗಿ ಫಸ್ಟ್ ಹೋಗಿ ಸ್ನಾನ ಮಾಡಿ. ಮಾಡ್ಕೊಂಡು ಪೂಜೆ ಎಲ್ಲ ಮಾಡ್ಬಿಟ್ಟೆ ಬಂದಿರೋ ಸರ್. ಆಯಿತು, ಓಕೆ, ತಮಾಷೆಗಂದೆ. ಓಕೆ, ಥ್ಯಾಂಕ್ ಯು ನಮ್ಮ ಮಟ್ಟ ಮಾತಾಡೋದಕ್ಕೆ ಬರ್ತೀವಿ. ಓಕೆ ಸರ್. ವೆಲ್, ಸಖತ್ತಾಗಿರೋ ಇವತ್ತಿನ ಒಂದು ಟ್ರ್ಯಾಪ್ನಲ್ಲಿ ಮುಗಿಸ್ತಾ ಮುಂದಿನ ಮಸ್ತಾಗಿರೋ ಎಪಿಸೋಡಲ್ಲ ನಿಮ್ಮನ್ನ ಕ್ಯಾಚ್ ಹಾಕೊಳ್ತೀನಿ. ನೋಡ್ತಾರಿ, ನಗ್ತಾರಿ, ನಗಿಸ್ತಾರಿ. ಯಾಕಂದರೆ ನಗೋದು ಭೋಗ, ನಗಿಸೋದು ಯೋಗ. ನಗ್ದಿದ್ರೆ ಬರುತ್ತೆ ರೋಗ. ಆದ್ದರಿಂದ ನಗ್ನಗ್ತಾ ಹ್ಯಾಪಿಯಿಂದ ಇರಿ. ಇದು ನಿಮ್ಮ RJ ಸುನೀಲನ ಸುನಿ ಟ್ರ್ಯಾಪ್ ಕಾರ್ಯಕ್ರಮ. ಲವ್ ಯು ಆಲ್, ಟೇಕ್ ಕೇರ್ ಮಾಡಿ. ಬಾಯ್, ಜೈ ಹಿಂದ್, ಜೈ ಕರ್ನಾಟಕ ಮಾತೆ. RJ Sunil, prank calls.